ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಳೆ ವಿಡಿಯೋದಲ್ಲಿ ನಾನು ಕಟಿಂಗ್ ವಿಡಿಯೋನ ಹಾಕಿದ್ದೆ. ಇವತ್ತು ಅದೇ ಲೈನಿಂಗ್ನ ಇಟ್ಕೊಂಡು ಯಾವ ರೀತಿ ಎಂಬ್ರಾಯ್ಡ್ರಿ ಬ್ಲೌಸ್ನ ಕಟಿಂಗ್ ಮಾಡಬೇಕು ಎಂಬುದನ್ನು ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಗುಂಪಿನ ಹಾಕಬೇಕು. ಫಸ್ಟು ಡಿಸೈನ್ನ ನಾವು ಅರೇಂಜ್ ಮಾಡ್ಕೊಂಡು ಒಂದೇ ಸಮ ಬರುವಂತೆ ನೋಡ್ಕೊಂಡು ಗುಂಪಿನ ಹಾಕಿ ಒಂದು ಅರ್ಧ ಇಂಚು ಮೇಲ್ಗಡೆ ಶೋಲ್ಡ್ರು ಮಾರ್ಕ್ ಮಾಡ್ಕೊಬಿಟ್ಟು ಏನು ಶೋಲ್ಡ್ರು ಸ್ಟಿಚ್ ಮಾಡ್ತೀವಲ್ವ ಅದ ಮಾರ್ಕ್ ಮಾಡ್ಕೊಳ್ಳಿ. ನಂತರ ನಾವು ಕಟ್ ಮಾಡಿರುವಂತಹ ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಮೇನ್ ಫ್ಯಾಬ್ರಿಕ್ನ ಬಿಟ್ಟು ನಾವು ಕಟ್ ಮಾಡ್ಕೋಬೇಕು. ಆಮೇಲೆ ಫ್ರಂಟ್ ಪಾರ್ಟ್ನ ಸೇಮ್ ಅದೇ ರೀತಿಯಲ್ಲಿ ಬ್ಯಾಕ್ ಯಾವ ರೀತಿ ಕಟ್ ಮಾಡಿದ್ವಿ ಅದೇ ರೀತಿ ಅರ್ಧ ಇಂಚು ಮೇಲೆ ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಮೇನ್ ಫ್ಯಾಬ್ರಿಕ್ನ ನಾವು ಕಟ್ ಮಾಡ್ಕೋಬೇಕು. ಅದೇ ರೀತಿ ಸ್ಲೀವು ಸಹಿತ ಕಟ್ ಮಾಡ್ಕೊಳ್ಳಿ. ನೋಡಿ, ಅಲ್ಲಿ ಗುಂಪಿನ ಹಾಕಬೇಕು. ಎರಡು ಸ್ಲೀವ್ ಡಿಸೈನ್ ಮಾಡಿರ್ತಾರಲ್ವ ಅಲ್ಲಿ ಡಿಸೈನ್ನ ನೋಡಿಕೊಂಡು ನಾವು ಗುಂಪಿನ ಹಾಕಬೇಕು. ಆಮೇಲೆ ಬುಟ್ಟ ಹಾಕಿರ್ತಾನೆ ಕೆಲವೊಂದು ಸಲ ಡಿಸೈನ್ ಬ್ಲೌಸ್ ಮೇಲೆ. ಆ ಬುಟ್ಟಗಳು ಒಂದೇ ಸಮ ಇರುವಂತೆ ಎರಡು ಸ್ಲೀವಿಂದು ಒಂದೇ ಹತ್ರ ಬರುವಂತೆ ನಾವು ನೋಡಿಕೊಂಡು ಕಟಿಂಗ್ ಮಾಡಬೇಕಾಗುತ್ತೆ. ಗುಂಪಿನ ಹಾಕೊಳ್ಳಿ ಫಸ್ಟು ನೀಟಾಗಿ. ಕಾಣಿಸಲ್ಲ ಸ್ಲೀವಲ್ಲಿ ಡಿಸೈನ್ ಎಲ್ಲ ವೇರಿಯೇಷನ್ ಆಗಿ ಒಂದು ಕಡೆ ಬುಟ್ಟ ಒಂದು ಕಡೆಗೆ ಇನ್ನೊಂದು ಸ್ಲೀವಲ್ಲಿ ಇನ್ನೊಂದು ಕಡೆಗೆ ಕಾಣಿಸ್ತಾ ಇರುತ್ತೆ. ಆದ್ದರಿಂದ ನಾವು ನೀಟಾಗಿ ಗುಂಪಿನ ಹಾಕೊಂಡು ಕಟ್ ಮಾಡ್ಕೊಳ್ಳಿ. ಏನು ಲೈನಿಂಗ್ ಸ್ಲೀವ್ ಕಟ್ ಮಾಡಿದ್ವಲ್ವ ಅದೇ ಲೈನಿಂಗ್ನ ಇಟ್ಟು ನಾವು ಸ್ವಲ್ಪ ಬಟ್ಟೆ ಬಿಟ್ಟು ಸುತ್ತ ಕಟ್ ಮಾಡ್ಕೋಬೇಕಾಗುತ್ತೆ. ಒಂದು ಸಲ ಕಟಿಂಗ್ ಮಾಡ್ಕೊಂಡು ಕೂತ್ಕೊಬಿಟ್ರೆ ಸ್ಟಿಚಿಂಗ್ ಮಾಡೋಕ್ಕೆ ತುಂಬ ಬೇಗ ಈಸಿ ಆಗುತ್ತೆ. ಕಟಿಂಗು ಮೇಯ್ನು. ಆಮೇಲೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ತುಂಬ ಪರದಾಡಬೇಕಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಉಳಿದಿದ್ದಂತಹ ಬಟ್ಟೆಯಲ್ಲಿ ವೇಸ್ಟ್ ಬ್ಯಾಂಡ್ನ ಕಟ್ ಮಾಡ್ಕೊಂಡೆ. ಬನ್ನಿ ಸ್ಟಿಚಿಂಗ್ ವಿಡಿಯೋನ ತೋರಿಸ್ತೀನಿ. ಮೇನ್ ಫ್ಯಾಬ್ರಿಕ್ನ ಹಾಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಲೈನಿಂಗ್ನ ಮಾಡಬೇಕು. ಲೈನಿಂಗ್ ಹಾಕಿ ಏನು ಶೋಲ್ಡ್ರ್ ಬಿಟ್ಟಿರ್ತೀವಲ್ವ ಅಲ್ಲಿ ನೋಡ್ಕೊಂಡು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟು ನೆಕ್ ಹತ್ರ ನೀಟಾಗಿ ಸ್ಟಿಚ್ ಮಾಡಿ ಮತ್ತೆ ಮಧ್ಯ ಭಾಗದಲ್ಲಿ ಈ ರೀತಿ ಸ್ಟಿಚ್ ಮಾಡಿ ಆಮೇಲೆ ನಾವು ನೆಕ್ ಡಿಸೈನ್ನ ಸ್ಟಿಚ್ ಮಾಡಬೇಕು. ಆ ಡಿಸೈನ್ ಏನು ಬಂದಿರುತ್ತಲ್ವ ಅಲ್ಲಿ ನೀಟಾಗಿ ಸಿಂಗಲ್ ಫೂಟ್ನ ಯೂಸ್ ಮಾಡಿ ನಾವು ನೀಟಾಗಿ ನೆಕ್ನ ಫಿನಿಶಿಂಗ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು. ನೋಡಿ, ಆಮೇಲೆ ಟರ್ನ್ ಮಾಡಿ ಬ್ಯಾಕ್ ಸೈಡಿಂದಲೂ ನಾವು ಒಂದು ಸ್ಟಿಚ್ ಹಾಕಂದ್ರೆ ನೀಟಾಗಿ ಡಿಸೈನ್ ಏನು ಮಾಡಿರ್ತಾರಲ್ವ ಅದು ನಮಗೆ ಈಗ ನೀಟಾಗಿ ಕಾಣಿಸುತ್ತೆ. ಸ್ಟಿಚ್ ಮಾಡ್ಕೋಬೇಕು ಈ ಸೈಡಿಂದ. ಆಮೇಲೆ ಸ್ವಲ್ಪ 1/4 ಇಂಚು ಅಥವಾ ಅರ್ಧ ಇಂಚು ಎಷ್ಟು ಬೇಕೋ ಅಷ್ಟು ಬಿಟ್ಟು ನಾವು ಸುತ್ತ ನೆಕ್ ಹತ್ರ ಇರೋಂತಹ ಬಟ್ಟೆಯನ್ನು ತೆಗೀರಿ, ಕಟ್ ಮಾಡಿ. ಆಮೇಲೆ ಸ್ವಲ್ಪ ನ್ಯಾಚ್ ಮಾಡಿ. ರೌಂಡ್ ಇರೋಂಥ ಜಾಗದಲ್ಲೆಲ್ಲ ಬಟ್ಟೆ ಟರ್ನ್ ಆಗಲ್ಲ ಡಿಸೈನು, ಹಾಗಾಗಿ ನ್ಯಾಚ್ ಮಾಡಿ ನಾವು ಏನು ಮಾಡಬೇಕು, ನೆಕ್ನ ಟರ್ನ್ ಮಾಡಬೇಕಾಗುತ್ತೆ. ನೋಡಿ, ಲೈನಿಂಗ್ ಮೇಲೆ ನಾನು ಕಿನಾರಿ ಸ್ಟಿಚ್ನ ಹಾಕಿ ಟರ್ನ್ ಮಾಡ್ತಾಯಿದ್ದೀನಿ. ಈಗ ಡಿಸೈನು ನೀಟಾಗಿ ಬಂದಿರುತ್ತೆ. ಒಂದು ಸಮ ಮಾಡ್ಕೊಂಡು ಮತ್ತೆ ಏನು ವರ್ಕ್ ಹಾಕಿರ್ತಾರಲ್ವ ಆ ಜಾಗದಲ್ಲಿ ನಾವು ಮತ್ತೆ ಕಿನಾರಿ ಸ್ಟಿಚ್ನ ಹಾಕೊಳ್ಳಿ ಒಂದು. ಆವಾಗ ಬಟ್ಟೆ ಎಳ್ದಂಗೆ ಕಾಣಲ್ಲ. ನಾವು ವೇರ್ ಮಾಡಿದಾಗ ಆ ಪೈಪಿಂಗ್ ಥರನೇ ಬಟ್ಟೆ ಕಾಣ್ತಾ ಇರುತ್ತೆ, ಲೈನಿಂಗು ಹೊರಗಡೆ ಬಂದುಬಿಟ್ಟಿರುತ್ತೆ. ಹಾಗಾಗಿ ನಾವು ಎರಡನ್ನೂ ಸೇರಿಸಿ ನಾವು ಕಿನಾರಿ ಸ್ಟಿಚ್ ಹಾಕೋಬೇಕು. ಏನು ವರ್ಕ್ ಹಾಕಿರ್ತಾನಲ್ವ ಆ ಮಧ್ಯದಲ್ಲಿ ಆ ಮಣಿ ಬಂದಿರುತ್ತಲ್ಲ ಒಂದು ಲೇಯರು, ಆ ಮಣಿ ಮಧ್ಯದಲ್ಲಿ ನಾವು ಸ್ಟಿಚ್ ಹಾಕಂದ್ರೆ ಅದೇನೋ ಸ್ಟಿಚ್ಚು ಕಾಣಲ್ಲ. ನೀಟಾಗಿ ಸ್ಟಿಚ್ ಹಾಕೋಬೇಕು ಅಷ್ಟೇ. ಇಲ್ಲಾಂದರೆ ಒಂದು ಸೈಡು ಲೈನಿಂಗ್ ಬಂದಂಗೆ ಕಾಣ್ತಾ ಇರುತ್ತೆ. ಇದೆಲ್ಲ ರೌಂಡಕ್ಕಿರೋದ್ರಿಂದ ನಾವು ನೀಟಾಗಿ ಸ್ಟಿಚ್ ಮಾಡ್ಬೋದು. ಕೆಲವೊಮ್ಮೆ ಕಚ್ ವರ್ಕ್ ಎಲ್ಲ ಕೊಟ್ಟಿರ್ತಾನೆ, ಆವಾಗ ನಾವು ಸ್ಟಿಚ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆವಾಗ ನಿಧಾನವಾಗಿ ಕಚ್ ವರ್ಕ್ ಇದ್ದಾಗ ಸೂಜಿ ನಿಲ್ಲಿಸಿ ಪಾಯಿಂಟ್ಗಳನ್ನ ನಿಲ್ಲಿಸಿ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಅದು ಒಂದು ವಿಡಿಯೋನ ನಿಮಗೆ ತೋರಿಸ್ಕೊಡ್ತೀನಿ. ಯಾವುದಾದ್ರೂ ಆ ರೀತಿ ವರ್ಕ್ ಮಾಡಿಸಿದಾಗ ನಿಮಗೆ ಯಾವ ರೀತಿ ಸೂಜಿ ಪಾಯಿಂಟ್ನ ನಿಲ್ಲಿಸಿ ನಾವು
ಸ್ಟಿಚ್ ಮಾಡ್ತಾ ಹೋಗಬೇಕು ಎಂಬುದನ್ನ ತೋರಿಸ್ಕೊಡ್ತೀನಿ. ಈಗ ನಾವು ಟರ್ನ್ ಮಾಡ್ಕೊಂಡಾದ್ಮೇಲೆ ಮೇನ್ ಲೈನಿಂಗ್ ಮೇಲೆ ನಾವು 1/4 ಇಂಚು ಇದರಲ್ಲಿ ದೊಡ್ಡ ಸ್ಟಿಚ್ ಇಟ್ಕೊಬಿಟ್ಟು ನಾವು ಏನು ಮಾಡಬೇಕು, ಕಿನಾರಿ ಸ್ಟಿಚ್ನ ಹಾಕೋಬೇಕು. ಸ್ಟಿಚ್ ಹಾಕೊಂಡು ನಾವು ಸುತ್ತ ಏನು ಬರುತ್ತಲ್ವ ಫ್ಯಾಬ್ರಿಕ್ಕು ಅದನ್ನ ಕಟ್ ಮಾಡಿ ತೆಗಿಬೇಕು. ಹಾಗೆ ಸ್ಟಿಚ್ ಹಾಕ್ಬೇಕಾದ್ರೆ ಸ್ವಲ್ಪ ಸೊಕ್ಕಾಗುವ ಸಾಧ್ಯತೆ ಹೆಚ್ಚು. ನಾವು ಕೈಲಿ ನೀಟಾಗಿ ಬಟ್ಟೆನ ಎಳ್ಕೊಂಡು ಸ್ಟಿಚ್ ಹಾಕಬೇಕು. ಇನ್ನು ಸ್ಟಿಚ್ ಹಾಕಿದ ಮೇಲೆ ಕೆಳಗಡೆ ಬಾಟಮ್ನ ಫಿನಿಶಿಂಗ್ ಮಾಡಬೇಕಲ್ವ, ಅಲ್ಲಿ ನಾವು 1 ಇಂಚು ಡಬಲ್ ಪಟ್ಟಿ ಅಥವಾ ಸಿಂಗಲ್ ಪಟ್ಟಿ ಕಟ್ ಮಾಡ್ತೀವಲ್ವ, ಆ ರೀತಿ ಕಟ್ ಮಾಡ್ಕೊಬಿಟ್ಟು ಲೈನಿಂಗ್ ಪೀಸ್ನ ಕೆಳಗಡೆ ಬಾಟಮಲ್ಲಿ 1/2 ಇಂಚು ಏನು ಬಿಟ್ಟಿರ್ತೀವಿ ಮಾರ್ಜಿನು, ಅಲ್ಲಿ ಸ್ಟಿಚ್ ಮಾಡಬೇಕು. ಆಮೇಲೆ ಸ್ಟಿಚಿಂಗ್ ಆದಮೇಲೆ ಲೈನಿಂಗ್ ಕಡೆಗೆ ಕಿನರಿ ಸ್ಟಿಚ್ನ ಹಾಕಿ ಆವಾಗ ಫೋಲ್ಡಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಆ ಕಿನರಿ ಸ್ಟಿಚ್ ಹಾಕಿದ್ಮೇಲೆ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ, ಆ ರೀತಿ ದೊಡ್ಡ ಸ್ಟಿಚ್ ಇಟ್ಟು ನಾವು ಸ್ಟಿಚ್ ಮಾಡಬೇಕು. ಆಮೇಲೆ ಅಲ್ಲಿ ನಾವು ಎಮ್ಮಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಫಿನಿಶಿಂಗು ಚೆನ್ನಾಗಿ ಕಾಣುತ್ತೆ. ಆಮೇಲೆ ಡಾಟ್ನ ಮಾರ್ಕ್ ಮಾಡ್ಕೊಂಡು ಟ್ಯಾಪ್ ಮಾಡಿ ಒಂದ್ರ ಮೇಲೆ ಒಂದಿಟ್ಟು ಟ್ಯಾಪ್ ಮಾಡ್ಕೊಂಡು ನಾವು ಡಾಟ್ನ ಹಿಡಿಬೇಕು. ಏನು ಎಕ್ಸ್ಟ್ರಾ ಹಿಂದೆ ಬಿಟ್ಟಿರ್ತೀವಲ್ವ, ನಾವು ಡಾಟಿಗೋಸ್ಕರ ಅಂತಲೇ ನಾವು ಮಾರ್ಜಿನ ಬಿಟ್ಟಿರ್ತೀವಲ್ವ 1 ಇಂಚು, ಅದನ್ನ ನಾವು ಅರ್ಧ ಇಂಚಿಗೆ ಡಾಟಾಗಿ ಕನ್ವರ್ಟ್ ಮಾಡಬೇಕು. 2 ಕಡೆನೂ ನೀಟಾಗಿ ಡಾಟ್ ಹಿಡಿದ್ಮೇಲೆ ಬ್ಯಾಕ್ ಪಾರ್ಟು ರೆಡಿ ಆಗುತ್ತೆ. ಈಗ ಅದೇ ರೀತಿ ನಾವು ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಏನು ಡಿಸೈನ್ ಇರುತ್ತಲ್ವ ಅಲ್ಲಿ ನೀಟಾಗಿ ಗುಂಡ್ಪಿನ ಹಾಕೊಂಡು ನಾವು ಫಸ್ಟು ನೆಕ್ ಕಡೆ ನೀಟಾಗಿ ಡಿಸೈನ್ ಎಲ್ಲಿ ಬಂದಿರುತ್ತೆ ಅಲ್ಲಿ ನೀಟಾಗಿ ನಿಧಾನವಾಗಿ ಸ್ಟಿಚ್ ಮಾಡಿ ರೌಂಡಕ್ಕೆ ನೀಟಾಗಿ ಸ್ಟಿಚ್ ಮಾಡಿ. ಈ ನೆಕ್ ಹತ್ರ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ಅರ್ಜೆಂಟ್ ಮಾಡ್ಕೋಬೇಡಿ, ನಿಧಾನವಾಗಿ ಕೂಲಾಗಿ ಸ್ಟಿಚ್ ಮಾಡಿ, ಏನೂ ಆಗಲ್ಲ, ಆವಾಗ ನೀಟಾಗಿ ಬರ್ತವೆ. ನಾವು ಎಷ್ಟು ನಿಧಾನವಾಗಿ ನೆಕ್ ಕಡೆ ಸಮಾಧಾನವಾಗಿ ಹೊಲಿತೀವೋ ಆವಾಗ ನೆಕ್ ಫಿನಿಶಿಂಗ್ ಅನ್ನೋದು ಅಷ್ಟೇ ಚೆನ್ನಾಗಿ ಬರುತ್ತೆ. ನಮ್ಮ ಇಡೀ ಬ್ಲೌಸು ನಿಂತಿರೋದೇ ನೆಕ್ ಡಿಸೈನಲ್ಲಾಗಿರುತ್ತೆ. ನಾವು ಯಾವ ರೀತಿ ನೆಕ್ ಡಿಸೈನ್ನ ಮಾಡ್ತೀವೋ ಅದ್ರ ಮೇಲೆ ಬ್ಲೌಸು ತುಂಬ ಲುಕ್ಕಾಗಿ ಕಾಣುತ್ತೆ. ಈಗ ನಾನು ಫ್ರಂಟ್ ಪಾರ್ಟ್ನ ಡಿಸೈನ್ನ ಸ್ಟಿಚ್ ಮಾಡ್ಕೊಂಡೆ, ಅದನ್ನೇ ಇಟ್ಟು ಮಾರ್ಕ್ ಮಾಡಿ ಇನ್ನೊಂದು ಪಾರ್ಟ್ ಇತ್ತಲ್ವ ಅದನ್ನೂ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಟಿಚ್ ಮಾಡಿದ್ಮೇಲೆ ಎತ್ತಿಟ್ಕೊಂಡು ಸ್ಲೀವ್ನ ರೆಡಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ಒಂದು ಸ್ಲೀವು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡಿ. ಆ ಡಿಸೈನ್ ಏನಿರುತ್ತಲ್ವ ಅದು ನ್ಯಾಚು ನಾವು ಮಧ್ಯಭಾಗ ಸೇರಿಸ್ಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಹಾಕಿ ನಾವು ಆ ಡಿಸೈನ್ ಏನು ಮಾಡಿರ್ತಾರಲ್ವ ಬಾಟಮಲ್ಲಿ ಆ ಡಿಸೈನ್ ಪಕ್ಕದಲ್ಲೇ ಹೊಲಿರಿ, ಸ್ಟಿಚ್ ಮಾಡಿ. ಆಮೇಲೆ ಒಂದು ಕಿನಾರಿ ಸ್ಟಿಚ್ ಹಾಕಿ ಟರ್ನ್ ಮಾಡ್ಕೊಳ್ಳಿ. ಕೆಲವೊಂದು ಬಟ್ಟೆಲೇ ನಮಗೆ ಸ್ಲೀವಿಗೆ ಬಟ್ಟೆ ಅಟ್ಯಾಚ್ ಮಾಡಬೇಕಾಗುತ್ತೆ, ಅಲ್ಲಿ ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಅಟ್ಯಾಚ್ ಮಾಡ್ಕೊಂಡ್ಮೇಲೆ ನಾವು ನೀಟಾಗಿ ಟರ್ನ್ ಮಾಡಿ ಸುತ್ತ ಸ್ಟಿಚ್ ಹಾಕೋಬೇಕಾಗುತ್ತೆ. ಈಗ ಫ್ರಂಟ್ ಪಾರ್ಟ್ ಆವಾಗಲೇ ರೆಡಿ ಮಾಡಿದ್ವಲ್ವ, ನೋಡ್ಕೊಳ್ಳಿ ಒಂದ್ಸಲ. ಡಾಟ್ನ 2ಕ್ಕೂ ಮಾರ್ಕ್ ಮಾಡ್ಕೊಂಡು ನೀಟಾಗಿ ಡಾಟ್ನ ಹಿಡೀರಿ. ನಾವು ಫಸ್ಟು ದೊಡ್ಡ ಡಾಟ್ ಇರುತ್ತಲ್ವ, ಮದರ್ ಡಾಟ್ ಅಂತ ಏನಂತ ಕರಿತೀವಿ, ಆ ಮದರ್ ಡಾಟ್ನ ಫಸ್ಟು ಸ್ವಲ್ಪ ರಫ್ ಮಾಡಿ ನೀಟಾಗಿ ಸ್ಟಿಚ್ ಮಾಡಿ ಡಾಟ್ನ ಸ್ಟಿಚ್ ಮಾಡಬೇಕು. ಒಂದರಿಂದ ಒಂದು ನಾವು ಡಾಟ್ ಹಿಡಿಬೇಕಾದ್ರೆ ಬಟ್ಟೆ ಕೊಡ್ತಾ ಹೋದರೆ ನಮಗೆ ಟೈಮು ಸಹ ಉಳಿಯುತ್ತೆ. ಒಂದೇ ಮುಂಭಾಗದಲ್ಲಿ ಫ್ರಂಟ್ ಮಾತ್ರ ತಗೊಂಡು ಡಾಟ್ನ ಹಿಡಿತಾ ಹೋದರೆ ಹಿಡಿಯೋದು ಮತ್ತೆ ಕಟ್ ಮಾಡಿ ಮತ್ತೆ ಸ್ಟಿಚ್ ಮಾಡ್ತಾ ಕುತ್ಕೊಳ್ಳೋಕೆ ಹೋಗ್ಬಾರ್ದು. ಕೆಲಸ ಸ್ಪೀಡ್ ಆಗಬೇಕು ಅಂದರೆ ಒಂದು ಬಟ್ಟೆನ ಡಾಟಿಗೆ ಹಿಡಿದ ತಕ್ಷಣ ಇನ್ನೊಂದು ಬಟ್ಟೆ ಕಟ್ ಮಾಡ್ಕೊಂಡು ಸೇಮ್ ಕೊಡ್ತಾ ಹೋಗಿ, ಆವಾಗ ನಮಗೆ ಕೆಲಸನೂ ಬೇಗ ಆಗುತ್ತೆ. ಈ ಫಸ್ಟು ಇನ್ನೆಲ್ಲ ಡಾಟ್ಗಳನ್ನೂ ನಾವು 1/4 ಇಂಚು ಹಿಡಿದ್ರೆ ಸಾಕಾಗುತ್ತೆ ಡಾಟು. ಮದರ್ ಡಾಟ್ ಒಂದು ಮಾತ್ರ ನಾವು ಏನು ಮಾರ್ಕ್ ಮಾಡಿರ್ತೀವಲ್ವ ಅಷ್ಟು ಮಾತ್ರ ಹಿಡಿಬೇಕಾಗುತ್ತೆ. ನೋಡಿ, ಅವೆರಡೂ ನೀಟಾಗಿ ಡಾಟ್ ಹಿಡಿದ್ಮೇಲೆ ಚೆಕ್ ಮಾಡಬೇಕು. ಕೆಲವೊಂದು ಟೈಮ್ ಉದ್ದ ಗುಡ್ಡ ಸ್ಟಿಚ್ ಮಾಡಿರ್ತೀವಿ ಮಾರ್ಕ್ ಮಾಡಿ,
ಸ್ಟಿಚಿಂಗ್ ಮಾಡಬೇಕಾದ್ರೆ ವೇರಿಯೇಷನ್ ಮಾಡ್ತೀವಿ. ಆ ವೇರಿಯೇಷನ್ ಇಲ್ದಂಗೆ ನಾವು ನೀಟಾಗಿ ಡಾಟ್ನ ಹಿಡಿಬೇಕು. ಕಪ್ಪು ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ, ನಾವು ಡಾಟ್ ಹಿಡಿಯೋದ್ರ ಮೇಲೆ ಹೋಗುತ್ತೆ. ಕಪ್ಪು ನೀಟಾಗಿ ಬರಬೇಕು ಅಂದರೆ ನಾವು ನೀಟಾಗಿ ಡಾಟ್ನ ಹಿಡಿಬೇಕು. ನಾನು ಈಗ ವೇಸ್ಟ್ ಬ್ಯಾಂಡ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ನ ಹಾಕಿ ಸ್ಟಿಚ್ ಮಾಡಿಕೊಂಡು ವೇಸ್ಟ್ ಬ್ಯಾಂಡ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ವೇಸ್ಟ್ ಬ್ಯಾಂಡು ರೆಡಿ ಮಾಡ್ಕೊಂಡ್ಮೇಲೆ ಬಟ್ಟೆ ಮೇಲೆ ಇಟ್ಟು ಒಂದು ಸಲ ಚೆಕ್ ಮಾಡ್ಕೋಬೇಕು, ಇಲ್ಲ ವೇಸ್ಟ್ ಬ್ಯಾಂಡ್ಗಳು ಒಂದೇ ಕಡೆ ಆಗಿಬಿಡುತ್ತೆ. ಈ ಫ್ರಂಟ್ ಪಾರ್ಟು, ಸ್ಲೀವ್ಸು, ಈ ವೇಸ್ಟ್ ಬ್ಯಾಂಡ್ ಎಲ್ಲ ನಾವು ನೀಟಾಗಿ ಚೆಕ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ, 1/4 ಇಂಚ್ ಅಂತರದಲ್ಲಿ ನಾವು ವೇಸ್ಟ್ ಬ್ಯಾಂಡ್ನ ಸ್ಟಿಚ್ ಮಾಡ್ಕೋಬೇಕು. ಅದನ್ನ ಈ ರೀತಿ ಫಿನಿಶಿಂಗು ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಮೇನ್ ಫ್ಯಾಬ್ರಿಕ್ ರೌಂಡು ಸುತ್ಕೊಂಡು ಏನು ವೇಸ್ಟ್ ಬ್ಯಾಂಡ್ ಅಟ್ಯಾಚ್ ಮಾಡಿರ್ತೀವಲ್ವ ಅಲ್ಲಿ ನಾವು ಆ ರೀತಿ ಇಟ್ಕೊಂಡು ವೇಸ್ಟ್ ಬ್ಯಾಂಡಿಗೆ 1/4 ಇಂಚು ಮಾತ್ರ ಸ್ಟಿಚ್ ಮಾಡಿದ್ರೆ ಸಾಕಾಗುತ್ತೆ. ಆಮೇಲೆ ಸ್ಟಿಚ್ ಆದಮೇಲೆ ನ್ಯಾಚ್ ಹಾಕಿ ಈ ರೀತಿ ಟರ್ನ್ ಮಾಡಬೇಕು. ಇದು ಫಸ್ಟು ಸ್ಟಾರ್ಟಿಂಗ್ ಮಾಡೋರಿಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನೆಕ್ಸ್ಟು ನಾವು ಇನ್ನು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಸ್ಟಿಚ್ ಮಾಡಬೇಕು. ಶೋಲ್ಡರ್ ಅಟ್ಯಾಚ್ ಮಾಡಿ, ಸ್ಲೀವ್ ಅಟ್ಯಾಚ್ ಮಾಡಿ, ಸೈಡ್ ಫಿಟ್ಟಿಂಗ್ ಮಾಡಿದರೆ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ.